ರೈಲ್ವೆ ಮೂಲ ಸೌಕರ್ಯಕ್ಕಾಗಿ ಹಾಗೂ ರೈಲ್ವೆ ಖಾಸಗೀಕರಣ ವಿರೋಧಿಸಿ ಡಿಸೆಂಬರ್ 28ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಎಸ್ಯುಸಿಐನ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರೈಲ್ವೆ ನಿಲ್ದಾಣದ ಎದುರು ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್.ವಿ. ದಿವಾಕರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ವಿಭಾಗೀಯ ಕೇಂದ್ರವಾಗಿದ್ದು ಒಂದು ವಾಣಿಜ್ಯ ನಗರವಾಗಿ ಬೆಳೆಯುತ್ತಿದೆ. ಕಲಬುರಗಿಯಿಂದ ಲಕ್ಷಾಂತರ ಜನರು ಬೆಂಗಳೂರಿಗೆ ಪ್ರಯಾಣ ಮಾಡುತ್ತಾರೆ. ಆದರೆ ಜನರು, ಉದ್ಯೋಗಿಗಳು ಸಿಟಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ ಕಾರಣ ಕಲಬುರಗಿಯಿಂದ ಬೆಂಗಳೂರಿಗೆ ಫಾಸ್ಟ್ ಪ್ಯಾಸೆಂಜರ್ ಟ್ರೈನ್ ಪ್ರಾರಂಭ ಮಾಡಬೇಕು. ಕಲಬುರಗಿ ರೈಲ್ವೆ ವಿಭಾಗೀಯ ಕೇಂದ್ರದ ನೆನೆಗುದಿಗೆ ಬಿದ್ದಿರುವ ಕಾರ್ಯಗಳನ್ನು ಪುನಃ ಪ್ರಾರಂಭ ಮಾಡಬೇಕು. ಶಹಾಬಾದ್ ರೈಲ್ವೆ ನಿಲ್ದಾಣದಲ್ಲಿ ಕೊರೋನಾಗಿಂತ ಮುಂಚೆ ನಿಲ್ಲಿಸುತ್ತಿದ್ದ ಎಲ್ಲಾ ರೈಲುಗಳು ನಿಲ್ಲಿಸಬೇಕು ಹಾಗೂ ಇನ್ನಿತರೆ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಡಿಸೆಂಬರ್ 28ರಂದು ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಪಕ್ಷ ಎಸ್ಯುಸಿಐ ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ವತಿಯಿಂದ ಇದೇ ತಿಂಗಳು 28ನೇ ತಾರೀಕು ನಾವು ಸಾಯಂಕಾಲ 5 ಗಂಟೆಗೆ ರೈಲ್ವೆ ನಿಲ್ದಾಣದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಚಳವಳಿಯನ್ನು ಹಾಕ್ಕೊಂಡಿದ್ದೀವಿ ನಾವು. ಈ ಚಳವಳಿ ಇದು ಮೊದಲನೇ ಸಲ ಅಂತಲ್ಲ. ಇದು ಈ ಸೋಲಾಪುರ ಬ್ಯಾಂಗ್ಳೂರು ಏನು ಯಶವಂತಪುರ ಟ್ರೈನ್ ಇದೆ, ಆ ಟ್ರೈನ್ ಬರೋಕ್ಕಿಂತ ಮುಂಚಿತವಾಗಿ ಕೂಡ ನಾವು ಸುಮಾರು ವರ್ಷಗಳಿಂದ ಈ ರೈಲ್ವೆ ಮೂಲ ಸೌಕರ್ಯಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದೀವಿ. ಈಗ ಮುಖ್ಯವಾಗಿ ಹೇಳ್ಬೇಕಂತ ಅಂದ್ಬಿಟ್ರೆ ಗುಲ್ಬರ್ಗ ಒಂದು ಡಿವಿಷನಲ್ ಹೆಡ್ ಕ್ವಾರ್ಟರ್, ಸುಮಾರು ಒಂದು ಏನೆಲ್ಲೂ ಕೂಡ ಒಂದು 10 ಲಕ್ಷದಿಂದ 12 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಗರ ಇದು. ಇಡೀ ಜಿಲ್ಲೆ ತೊಗೊಂಡ್ರೆ ಆಲ್ಮೋಸ್ಟ್ ಒಂದು 40 ಲಕ್ಷ ಒಳಗೊಂಡಿರ್ತಕ್ಕಂಥ ಇದು ಡಿಸ್ಟ್ರಿಕ್ಟ್ ಇದು. ಈ ನಗರದಿಂದ ಬೆಂಗಳೂರು, ಬಾಂಬೆ, ಪುಣೆ, ಹೈದರಾಬಾದು, ಚೆನ್ನೈಗೆ ದಿನಾಲು ಏನೇನು ಕೂಡ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಪ್ರಯಾಣ ಮಾಡ್ತಾರೆ. ಮುಖ್ಯವಾಗಿ ಸರ್ಕಾರಿ ನೌಕರರು, ಅದರಲ್ಲಿ ಮುಖ್ಯವಾಗಿ ಅಂತಂದ್ಬಿಟ್ರೆ ನಮ್ಮ ಕಾರ್ಮಿಕರು, ಕೃಷಿ ಕಾರ್ಮಿಕರು ಕೆಲಸಕ್ಕೋಸ್ಕರ ಬೆಂಗಳೂರು, ಬಾಂಬೆ ಮತ್ತು ಹೈದರಾಬಾದ್ ಅಂತ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಪ್ರವಾಸ ಮಾಡ್ತಾರೆ. ಆದರೆ ಇಲ್ಲಿ ದುರಂತ ಏನಂತಂದರೆ ನಮ್ಮ ವಿಭಾಗದಲ್ಲಿ, ಗುಲ್ಬರ್ಗಾ ವಿಭಾಗದಲ್ಲಿ ರೈಲ್ವೆ ಮೂಲ ಸೌಕರ್ಯಗಳು ಅತ್ಯಂತ ಸೌಕರ್ಯಗಳಿಗೆ ಅತ್ಯಂತ ವಂಚಿತರಾಗಿದ್ದಾರೆ ಅವರು. ಯಾಕೆ ಸರ್ಕಾರ ಇಲ್ಲಿವರೆಗೂ ಕೂಡ ಅಂದರೆ ಜನ ಏನು ಇವತ್ತು ಟ್ರೈನಲ್ಲಿ ಖಾಲಿ ಹೋಗೋದಾಗಲಿ ಅಥವಾ ಟಿಕೆಟ್ ತೊಗೊಳ್ಳದೆ ಹೋಗೋದಾಗಲಿ ಖಂಡಿತ ಇಲ್ಲ. ಅದಕ್ಕಲ್ಲಿ ನಾವು ಸುಮಾರು ಒಂದು 10 ವರ್ಷ 12 ವರ್ಷದಿಂದ ನೋಡ್ತಾ ಇದ್ವಿ. ಬೆಂಗಳೂರಿಗೆ ಹೋಗ್ತಕ್ಕಂಥವ್ರ ಜನಸಂಖ್ಯೆ ಸುಮಾರು ದಿನಕ್ಕೆ ಏನಂದ್ರೂ ಕೂಡ 6,000 ಜನ ಹೋಗ್ತಾ ಇದ್ದಾರೆ. ಅಂಕಿಅಂಶ ಪ್ರಕಾರ ಗುಲ್ಬರ್ಗದಿಂದ ಬೆಂಗಳೂರಿಗೆ ದಿನಾಲು 6,000ಕ್ಕಿಂತ ಹೆಚ್ಚು ಜನ ಹೋಗ್ತಾ ಇದ್ದಾರೆ. ಸುಮ್ಮನೆ ಮಜಾ ಮಾಡೋಕ್ಕೇನು ಹೋಗ್ತಾ ಇಲ್ಲ ಅಲ್ಲಿಗೆ ಬೆಂಗಳೂರಿಗೆ, ಅಲ್ಲಿ ಮೂಲ ಕೆಲಸಕ್ಕೋಸ್ಕರ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.